ಪಹಲ್ಗಾಮ್ನಲ್ಲಿ 26 ಜನರ ನರಮೇಧ ಮಾಡಿದ ಈ ತಂಡದ ನೇತೃತ್ವ ವಹಿಸಿಕೊಂಡವನು ಇವನು ಹಾಶಿಮ್ ಮೂಸಾ. ಈತ ಪಾಕಿಸ್ತಾನ ಆರ್ಮಿಯ ರೆಗ್ಯುಲರ್ ಸೋಲ್ಜರ್ ಆಗಿದ್ದ. ಸ್ಪೆಷಲ್ ಸರ್ವಿಸ್ ಗ್ರೂಪ್ ಅಂತ ಒಂದಿದೆ ಅಲ್ಲಿ, SSG, ಅಲ್ಲಿ ಪ್ಯಾರಾ ಕಮಾಂಡೋ ಅಂತಿತ್ತ. ಅಂದರೆ ರಿಕ್ರೂಟೆಡ್ ಫಾರ್ ಪಾಕಿಸ್ತಾನಿ ಆರ್ಮಿ, ಟ್ರೇನ್ಡ್ ದೇರ್. ಅಲ್ಲಿಂದ ಪಾಕಿಸ್ತಾನ ಸೈನ್ಯದಿಂದ ಹೊರಗೆ ಬಂದು ಲಷ್ಕರ್ ಎ ತಯ್ಯಬಾಗಿ ಸೇರ್ಕೊಂಡಂತೀವನು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದರೆ ಸೈನ್ಯದಲ್ಲಿ ಸಿಗುವುದಕ್ಕಿಂತಲೂ ಹೆಚ್ಚಿಗೆ ಏನಾದ್ರು ಲಷ್ಕರ್ ಎ ತಯ್ಯಬಾದಲ್ಲಿ ಸಿಗುತ್ತಾ? ಅಥವಾ ಸೈನ್ಯದಲ್ಲಿ ಸತ್ರೆ ಹುತಾತ್ಮ ಅಂದರೆ ದೇಶಕ್ಕಾಗಿ ಸತ್ತವನು ಅನ್ನಿಸ್ಕತಿಯ, ಲಷ್ಕರ್ ಎ ತಯ್ಯಬಾದಲ್ಲಿ ಸತ್ರೆ ಧರ್ಮಕ್ಕಾಗಿ ಸತ್ತವನು ಅನ್ನಿಸ್ಕತಿಯ ಅನ್ನೋ ಕಾರಣಕ್ಕೆ ಹೋದ್ನ ಗೊತ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ಈಗ ಬೇಹುಗಾರರು ಅವರು ಇವ್ರನ್ನ ಕಳಿಸ್ತತ್ತಲ್ಲ ಸೇನೆ, ಅವ್ರನ್ನ ಸೇನೆಯಿಂದ ಆನ್ ರೆಕಾರ್ಡ್ VRS ತಗೊಂಡಂಗೆ ರಿಟೈರ್ ಆದಂಗೆ ತೋರಿಸಿರ್ತಾರೆ ಅವರನ್ನು. ಬಟ್ ಅವರು ಬೇರೆದೇ ಪೇರೋಲ್ ಮೇಲೆ ಕಂಟಿನ್ಯೂ ಆಗ್ತಾರೆ. ಬೇಹುಗಾರರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡುವಾಗ ಸೇನೆ ಹಂಗೆ ಮಾಡುತ್ತೆ. ಇದು ಅಂಥದ್ದೇ ಕೇಸು ಅನ್ನೋದೊಂದು ಮಾಹಿತಿ ಪಾಕಿಸ್ತಾನಿ ಸೇನೆನೇ ಕಳಿಸ್ಕೊಡ್ತು ಅಂತ. ಐ ಆಮ್ ನಾಟ್ ಸರ್ಪ್ರೈಸ್ಡ್ ಅಬೌಟ್ ಇಟ್. ಆತ ಮುನೀರ್ ಇದಾನಲ್ರಿ, ಪಾಕಿಸ್ತಾನಿ ಸೇನೆಯ ದಂಡನಾಯಕ ಆಸಿಮ್ ಮುನೀರ್. ಆತ ಮಾತಾಡೋದು ನೋಡ್ರೆ ಒಬ್ಬ ಸೋಲ್ಜರ್ ಮಾತಾಡಿದ ಮಾತು ಅನ್ಸುತ್ತಾ, ಒಬ್ಬ ಸೇನಾ ನಾಯಕನ ಭಾಷೆ ಅನ್ಸುತ್ತಾ ಅದು. ನಾವು ಮುಸ್ಲಿಮರು ಹಿಂದೂಗಳಿಗಿಂತ ಇಂತಿಂಥ ರೀತಿಯಲ್ಲಿ ಪ್ರತ್ಯೇಕ, ನಾವು ಹಿಂಗೆ ಸಪ್ರೇಟು ಅಂತ. ಒಂದು ರಾಷ್ಟ್ರದ ಸೇನೆಯ ನಾಯಕ ಎದುರಿಗೆ ಪ್ರಧಾನಮಂತ್ರಿ ಕೂತ್ಕೊಂಡಿದ್ದಾಗ ಆಡೋ ಮಾತಾ ಅದು. ಯಾವಾಗಲೂ ಆಡಬಾರ್ದು, ಯಾವ ರಾಷ್ಟ್ರದ ಸೇನಾ ನಾಯಕನೂ ಆಡಬಾರ್ದು. ಅಂಥ ಮಾತುಗಳನ್ನು ಪಾಕಿಸ್ತಾನದ ಸೇನೆಯ ವಿಚಿತ್ರ ಅನಿಸ್ಬಿಡ್ತು ನನಗೆ ಅದನ್ನು ಕೇಳಿ. ಹಿಂಗೂ ಇರ್ತಾ ಒಂದು ದೇಶ ಅಂತ. ಇದೆಯಲ್ಲ ಪಾಕಿಸ್ತಾನ. ಯಾವ ಒಂದು ದೇಶದ ನೇತೃತ್ವ ವಹಿಸಿರುವ ರಾಜಕಾರಣಿ ಆ ಭಾಷೆಯಲ್ಲಿ ಮಾತಾಡಬಾರ್ದು, ಸೈನ್ಯ ಅಂತೂ ಆಡಲೇಬಾರ್ದು. ಅಂಥ ಮಾತುಗಳನ್ನು ಆಡ್ಬಿಟ್ಟ. ದಿಸ್ ಈಸ್ ನಾಟ್ ಅ ಸರ್ಪ್ರೈಸ್ ಫಾರ್ ಮೀ. ಹಾಶಿಮ್ ಮೂಸಾ ಪಾಕಿಸ್ತಾನ ಸೇನೆಗೆ ರಿಕ್ರೂಟ್ ಆಗಿ LET ಸೇರಿಕೊಂಡು, ಲಷ್ಕರ್ ಎ ತಯ್ಯಬಾ ಸೇರಿಕೊಂಡು ಕಾಶ್ಮೀರಕ್ಕೆ ಬಂದು ಈ ಅಟ್ಯಾಕ್ ಮಾಡಿದ್ದಾನೆ. ಆ್ಯಂಡ್ ದಿಸ್ ಈಸ್ ನಾಟ್ ಹಿಸ್ ಫಸ್ಟ್ ಅಟ್ಯಾಕ್. ಕಳೆದ ವರ್ಷ ಅಕ್ಟೋಬರ್ನಲ್ಲಿ, ಅಕ್ಟೋಬರ್ 21 ಮತ್ತು 24 2 ಭಯೋತ್ಪಾದಕ ದಾಳಿಗಳಲ್ಲಿ ಈತ ಇದ್ದ ಅನ್ನುವ ಮಾಹಿತಿ ಇದೆ.